ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜೀವನ ಚರಿತ್ರೆ. 12ನೇ ಶತಮಾನದ ಶರಣ ಚಳುವಳಿಯಲ್ಲಿ ಸಿದ್ದರಾಮೇಶ್ವರರು ಒಬ್ಬ ಅದ್ವಿತೀಯ ಕರ್ಮಯೋಗಿ. ಬಸವಣ್ಣನವರು ಭಕ್ತಿಯ ಮಾರ್ಗ ತೋರಿಸಿದರೆ ಸಿದ್ದರಾಮೇಶ್ವರರು ಸೇವೆಯ ಮೂಲಕ ಮುಕ್ತಿಯನ್ನು ಕಂಡವರು. ಮಹಾರಾಷ್ಟ್ರದ ಸೊಲ್ಲಾಪುರ ಅಂದರೆ ಅಂದಿನ ಸೊನ್ನಾಲಿಗೆ ಇವರ ಜನ್ಮಸ್ಥಳ. ತಂದೆ ಮುದ್ದಣ್ಣ, ತಾಯಿ ಸುಗ್ಗಲಾದೇವಿ. ಇವರ ಬಾಲ್ಯದ ಹೆಸರು ಧೂಳಿಮಾಕಾಳ. ಇವರು ದನ ಕಾಯುವ ಹುಡುಗನಾಗಿದ್ದಾಗ ಶ್ರೀಶೈಲದ ಮಲ್ಲಿಕಾರ್ಜುನನೇ ಬಾಲಕನ ರೂಪದಲ್ಲಿ ಬಂದು ಇವರಿಗೆ ದರ್ಶನ ನೀಡಿ ಸೊನ್ನಾಲಿಗೆಗೆ ಬರುವಂತೆ ಪ್ರೇರೇಪಿಸಿದ ಕತೆ ಬಹಳ ಮನೋಜ್ಞವಾಗಿದೆ. ಸಿದ್ದರಾಮೇಶ್ವರರು ಬಾಲ್ಯದಿಂದಲೇ ಯೋಗ ಸಾಧನೆಯಲ್ಲಿ ತೊಡಗಿದ್ದರು. ಇವರು 8 ಸಿದ್ಧಿಗಳನ್ನು ಪಡೆದ ಮಹಾಯೋಗಿಯಾಗಿದ್ದರು. ಸಿದ್ದರಾಮೇಶ್ವರರ ವಿಶೇಷತೆ ಎಂದರೆ ಅವರು ಕೇವಲ ಗುಡಿಯಲ್ಲಿ ಕುಳಿತು ಪೂಜೆ ಮಾಡಲಿಲ್ಲ. ಜನಸೇವೆಯೇ ಜನಾರ್ದನನ ಸೇವೆ ಎಂದು ನಂಬಿದ್ದರು. ಭೀಕರ ಬರಗಾಲವಿದ್ದ ಕಾಲದಲ್ಲಿ ಜನರಿಗೆ ನೀರು ಒದಗಿಸಲು ಅವರು ಸಾವಿರಾರು ಜನರನ್ನು ಒಗ್ಗೂಡಿಸಿ ಬೃಹತ್ ಕೆರೆಗಳನ್ನು ನಿರ್ಮಿಸಿದರು. ಇದು ಇಂದಿನ ಸೋಷಿಯಲ್ ಇಂಜಿನಿಯರಿಂಗ್ಗೆ ಸಾಕ್ಷಿಯಾಗಿದೆ. ಸೊನ್ನಾಲಿಗೆಯನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಲು ಅವರು ಅಲ್ಲಿ 68 ಲಿಂಗಗಳನ್ನು ಪ್ರತಿಷ್ಠಾಪಿಸಿದರು. ಸಿದ್ದರಾಮೇಶ್ವರರು ತಾವು ಮಾಡುತ್ತಿರುವ ಕೆಲಸವೇ ಶ್ರೇಷ್ಠವೆಂದು ಅಹಂನಲ್ಲಿದ್ದಾಗ ಅಲ್ಲಮ ಪ್ರಭುಗಳು ಬಂದು ಅವರನ್ನು ಎಚ್ಚರಿಸುತ್ತಾರೆ. ಕಲ್ಲು ಮಣ್ಣಿನ ಕೆಲಸಕ್ಕಿಂತ ಆತ್ಮಲಿಂಗದ ಅರಿವು ಮುಖ್ಯ ಎಂದು ಅವರಿಗೆ ತಿಳಿ ಹೇಳಿ ಕಲ್ಯಾಣಕ್ಕೆ ಅಂದರೆ ಬಸವಣ್ಣನವರ ಬಳಿ ಕರೆದೊಯ್ಯುತ್ತಾರೆ. ಕಲ್ಯಾಣದಲ್ಲಿ ಬಸವಣ್ಣ ಮತ್ತು ಚೆನ್ನಬಸವಣ್ಣನವರ ಸಂಪರ್ಕಕ್ಕೆ ಬಂದ ಮೇಲೆ ಸಿದ್ದರಾಮೇಶ್ವರರು ಕರ್ಮಯೋಗದ ಜೊತೆಗೆ ಭಕ್ತಿ ಮತ್ತು ಜ್ಞಾನಯೋಗವನ್ನು ಅಳವಡಿಸಿಕೊಂಡರು. ಚೆನ್ನಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆ ಪಡೆದರು. ಇವರು ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನು ರಚಿಸಿದರು. ಇವರು ಸುಮಾರು 68,000 ವಚನಗಳನ್ನು ಬರೆದಿದ್ದಾರೆ ಎನ್ನಲಾಗುತ್ತದೆ. ಅವರ ವಚನಗಳಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಹಂಬಲವಿದೆ. ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಸಿದ್ದರಾಮೇಶ್ವರರು ತಾವು ಕಟ್ಟಿದ ಕೆರೆಯ ದಂಡೆಯ ಮೇಲೆ ತಾವು ಸ್ಥಾಪಿಸಿದ ಕಪಿಲಸಿದ್ಧ ಮಲ್ಲಿಕಾರ್ಜುನ ಲಿಂಗದಲ್ಲಿ ಐಕ್ಯರಾದರು. ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಅವರು ಜೀವ ತುಂಬಿದರು. ಅಸಹಾಯಕರಿಗೆ ನೆರವಾಗುವುದೇ ನಿಜವಾದ ಶಿವಪೂಜೆ ಎಂಬುದು ಅವರ ಜೀವನದ ಸಾರಾಂಶ. ಯೋಗವೆಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ. ಯೋಗವೆಂದರೆ ಲೋಕದ ಕಣ್ಣೀರನ್ನು ಒರೆಸುವುದು. ಇದು ಸಿದ್ದರಾಮೇಶ್ವರರು ನಮಗೆ ಕಲಿಸಿದ ಪಾಠ. ಧನ್ಯವಾದಗಳು.